ಇವತ್ತು ಚೇರ್ಮನ್ ಇರೋರ್ಗೂ ಕೂಡ ತುಂಬಾ ನೋವು ಆಗಿರುತ್ತೆ. ಅಧಿಕಾರದಲ್ಲಿ ಇರುವಾಗಲೇ ನೀವು ಇನ್ನೊಬ್ಬರ ಹೆಸರನ್ನ ನೀವು ಇಲ್ಲಿ ಆಯ್ಕೆ ಮಾಡಿ ಅಪಮಾನ ಮಾಡಿದ್ದೀರಿ. ನೀವು ಅವರ ಹತ್ರ ಮಾತಾಡಿದ್ದೀರಾ, ನಮಗೂ ನೋವಾಗಿದೆ. 20 ಸಚಿವರನ್ನ ತೆಗೆದುಕೊಳ್ತಕ್ಕಂತ ಸಂದರ್ಭ ಆದ್ರೂ ಹೊರಟ್ಟಿಯವರೇನಾದರೂ ರಾಜೀನಾಮೆ ಕೊಟ್ಟಿದ್ದಿದ್ರೆ ನೀವು ಯಾರನ್ನಾದ್ರೂ ಹೆಸರಿಸಿ ನೀವು ಅವ್ರನ್ನ ಆಯ್ಕೆ ಮಾಡೋದ್ರಲ್ಲಿ ನಮ್ಮದೇನು ತಕರಾರಿರಲಿಲ್ಲ. ಆದರೆ ಇವತ್ತನಿಗೆ ಸ್ವತಂತ್ರ ಬಂದು 80 ವರ್ಷಗಳ ಇತಿಹಾಸದಲ್ಲಿ ಈ ರೀತಿಯ ಒಂದು ಪತ್ರವನ್ನು ಯಾರೂ ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂವಿಧಾನಕ್ಕೆ ಎಸಗಿದ ದ್ರೋಹ. ಹೊರಟ್ಟಿಯವರು ಈಗ ಏನು ಅವ್ರಿಗೆ ನೋವಾಗಿದೆ ಅದನ್ನ ನೀವು ಕ್ಷಮೆ ಕೇಳಬೇಕು ಅಂತಕ್ಕಂಥ ಒತ್ತಾಯವನ್ನ ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ. ನಿನ್ನೆ ತಾನೇ ತ್ರಿಮಂಡಲ ಪೆನ್ಷನ್ ನಡೆದಿದೆ. ಏನಾದ್ರೂ ಕಾಂಗ್ರೆಸ್ ಈಗ ಗೊಂದಲಗೂಡಾಗಿದೆ ಅಂತಕ್ಕಂಥದ್ದು ಈಗ ಜನರಿಗೆ ಗೊತ್ತಿರತಕ್ಕಂಥ ವಿಷಯ. ಅನೇಕರು ಇವತ್ತು ರಾಜೀನಾಮೆಯನ್ನು ಕೂಡ ಸಲ್ಲಿಸಲಿಕ್ಕೆ ಹೊರಟಿದ್ದಾರೆ. ಪಕ್ಷದ ಆಂತರಿಕ ವಿಷಯ ಅಂತೇಳಿ ನಾವು ಅದನ್ನು ತೆಗೆದುಕೊಳ್ಳಕ್ ಹೋಗೋದಿಲ್ಲ. 20 ಹೆಸರುಗಳನ್ನ ನಿನ್ನೆ ಕಳಿಸುವಾಗ ಇದರಲ್ಲಿ ಸ್ಪೀಕರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ GS ಪಾಟೀಲ್, ಡೆಪ್ಯೂಟಿ ಸ್ಪೀಕರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ AS ಪೊನ್ನಣ್ಣ, ಚೇರ್ಪರ್ಸನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಲೀಂ ಅಹಮದ್, ಡೆಪ್ಯೂಟಿ ಚೇರ್ಪರ್ಸನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಶ್ರೀಮತಿ ಉಮಾಶ್ರೀ, ಈ ರೀತಿ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ನೀವು ಮಂತ್ರಿ ಮಂಡಲ ರಚನೆ ಮಾಡ್ಕೊಳ್ಳಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಅಡ್ಡಿ ಇಲ್ಲ. ಆದ್ರೆ ಇದೇನಿದು ಸ್ಪೀಕರ್ ಆಗಲಿ ಚೇರ್ಮನ್ ಆಗಲಿ ಬಿಡುಗಡೆ ಮಾಡ್ಲಿಕ್ಕೆ ನೀವ್ಯಾರು ತೀರ್ಮಾನ ಮಾಡ್ಲಿಕ್ಕೆ? ಇದೇನಾ ನೀವು ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವ? ಖಾಲಿ ಇಲ್ಲದೆ ಇದ್ದ ಮೇಲೆ ನೀವು ಹೆಂಗೆ ಅನೌನ್ಸ್ ಮಾಡ್ತೀರಿ? ಕಾರಣ ಇಟ್ಟು ನೀವು ಈ ರೀತಿ ಅನೌನ್ಸ್ ಮಾಡಿದ್ದೀರಿ. ಅವರೇನು ರಿಸೈನ್ ಮಾಡಿದಾರಾ? ನಡೆದು ಬಂದಿರತಕ್ಕಂಥ ಪದ್ಧತಿಗಳೇನು? ನೀವು ಯಾವ ಕಾಲದಲ್ಲಿ ನೋಡಿ, ಕಾಂಗ್ರೆಸ್ ಆಡಳಿತ ಇರುವಾಗ ವಿರೋಧ ಪಕ್ಷದವರು ಚೇರ್ಮನ್ ಇದ್ರು ಕೂಡ ನೋ ಕಾನ್ಫಿಡೆನ್ಸ್ ತಂದಿಲ್ಲ. ಅವರು ಟರ್ಮ್ ಆಗುವವರೆಗೆ ಅವರು ಇರ್ತಾರೆ. ಈಗಿರ್ಬೇಕಾದ್ರೆ ನೀವು ಹೇಗೆ ಇದನ್ನು ಅನೌನ್ಸ್ ಮಾಡ್ತೀರಿ? ಇಡೀ ರಾಜ್ಯದ ಜನರ ಕ್ಷಮೆ ಕೇಳಬೇಕು ನೀವು. ಕಾಂಗ್ರೆಸ್ನ ಈ ಉದ್ದಟತನ ನಡೆಯೋದಿಲ್ಲ.